ನಮ್ಮ ದೇಶದಲ್ಲಿ ವಿಶ್ವಕ್ಕೆ ಮಾದರಿಯಾದ ಶರಣರು, ಸಂತರು, ದಾಸರು, ಆಚಾರ್ಯರು ಬದುಕನ್ನ ನಡೆಸಿ ಹೋಗಿದ್ದಾರೆ. ಭಾರತೀಯ ಪರಂಪರೆಗೊಂದು ಬೆಳಕನ್ನ ನೀಡಿ ಹೊಂದಿರತಕ್ಕಂತಹ ಈ ಎಲ್ಲ ಮಹನೀಯರು ಸಮತೆ ಮತ್ತು ಪ್ರೀತಿಯ ಬೀಜವನ್ನ ಬಿತ್ತಿ ಹೋಗಿದ್ದಾರೆ. ಅವರ ಆಶಯವನ್ನ ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಕೊಲ್ಲಾಪುರದ ಸುಕ್ಷೇತ್ರ ಸಿದ್ದಗಿರಿ ಕನ್ನೇರಿ ಮಠದ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನುಡಿದರು. ದಾಂಡೇಲಿಯ ಜಗಜ್ಯೋತಿ ಬಸವೇಶ್ವರ ಸಮಿತಿಯವರು ಪಟೇಲ್ ವೃತ್ತದಲ್ಲಿ ನಿರ್ಮಿಸಿದ್ದ ಜಗದ್ಗುರು ಬಸವೇಶ್ವರರ ಪುತ್ಥಳಿಯನ್ನ ಅನಾವರಣಗೊಳಿಸಿ ಜನತಾ ವಿದ್ಯಾಲಯದ ಮೈದಾನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಬಸವೇಶ್ವರರ ಪುತ್ಥಳಿಯನ್ನ ದಾಂಡೇಲಿಯಲ್ಲಿ ನಿರ್ಮಿಸುವ ಮೂಲಕ ಬಸವೇಶ್ವರರ ಎಲ್ಲ ವಿಚಾರಗಳನ್ನು ಪಾಲಿಸುವಂತಹ ಕಾರ್ಯ ಈ ನೆಲದಲ್ಲಿ ಆಗಬೇಕಾಗಿದೆ ಎಂದರು. ಯಾವ ದೇಶ ಏನೇನೋ ವಿಷಯಗಳಿಗೆ ಪ್ರಸಿದ್ಧವಾಗಿರುತ್ತಂತೆ, ಇದು ನಮ್ಮ ದೇಶ ದೇವರು, ಧರ್ಮ, ಸಂತರಿಗಾಗಿ, ಅಧ್ಯಾತ್ಮಕ್ಕಾಗಿ ಪ್ರಸಿದ್ಧವಾದ ನಾಡು ಅಂತ ನಾವು ಕೇಳಿದ್ದೇವೆ. ಈ ದೇಶದಲ್ಲಿ ಸುಮಾರು 50 ಲಕ್ಷಕ್ಕೂ ಅಧಿಕ ಮಂದಿರಗಳು, 15-20 ಲಕ್ಷಗಳಿಗೆ ಅಧಿಕವಾಗಿ ಮಠಗಳು ಮತ್ತು ಆಶ್ರಮಗಳಿವೆ. ಸುಮಾರು 15ರಿಂದ 20 ಲಕ್ಷ ಸಾಧು ಸತ್ಪುರುಷರು ಈ ದೇಶದಲ್ಲಿ. ಬೇರೆ ಹಲವು ಪಂಥಗಳು, ಹಲವು ಧರ್ಮಗಳಿಗೆ ಜನ್ಮ ಕೊಟ್ಟಂಥ ದೇಶ ನಮ್ಮದು. ಹಿಂದೂ ಜೀವನ ಪದ್ಧತಿಯಾಗಿರಲಿ, ಜೈನ ಜೀವನ ಪದ್ಧತಿಯಾಗಿರಲಿ, ಬೌದ್ಧ ಜೀವನ ಪದ್ಧತಿಯಾಗಿರಲಿ, ಸಿಖ್ ಜೀವನ ಪದ್ಧತಿಯಾಗಿರಲಿ, ಪಾರಸಿ ಜೀವನ ಪದ್ಧತಿಯಾಗಿರಲಿ, ಈಸಾಯಿ ಮತ್ತು ಇಸ್ಲಾಂ ಜೀವನ ಪದ್ಧತಿಗಳಿಗೂ ಸಹಿತ ಆಶ್ರಯವನ್ನು ನೀಡಿದಂಥ ದೇಶ ನಮ್ಮದು. ಬಂದವರೆಲ್ಲರನ್ನೂ ಪ್ರೀತಿಸಿದಂಥ ದೇಶ ನಮ್ಮದು. ಸಾನ್ನಿಧ್ಯ ವಹಿಸಿದ ವಿಜಯಪುರದ ಜ್ಞಾನ ಯೋಗಾಶ್ರಮದ ಬಸವಲಿಂಗ ಮಹಾಸ್ವಾಮಿಗಳು ಬಸವಣ್ಣ ಯಾವುದೇ ಒಂದು ವ್ಯಕ್ತಿಗೋ ಅಥವಾ ಸಮುದಾಯಕ್ಕೋ ಸೀಮಿತ ವ್ಯಕ್ತಿಯಲ್ಲ, ಅವರು ವಿಶ್ವಮಾನವರು. ಬಸವ ತತ್ವ ಈ ಜಗತ್ತಿಗೆ ಮಾದರಿಯಾದುದು ಎಂದರು. ವಚನ ಮಂಟಪ ಮತ್ತು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್, ದಾಂಡೇಲಿಯಲ್ಲಿ ನಿರ್ಮಿಸಿರುವ ಬಸವೇಶ್ವರರ ಪುತ್ಥಳಿ ಅತ್ಯಂತ ಆಕರ್ಷಕವಾಗಿದೆ. ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಇಂತಹ ಪುತ್ಥಳಿಯನ್ನ ಕಾಣಲು ಸಾಧ್ಯವಿಲ್ಲ. ಬಸವಾದಿ ಶರಣರ ವಚನಗಳನ್ನು ಹಾಗೂ ಅವರ ವಿಚಾರಗಳನ್ನು ಅರಿತುಕೊಳ್ಳುವ ಮೂಲಕ ಸುಂದರ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಪ್ರಯತ್ನಿಸಬೇಕಾಗಿದೆ ಎಂದರು. ಮೂರ್ತಿ ನಿಜಕ್ಕೂ ಕೂಡ ಬನವಾಸಿಯ ಸದ್ಭಕ್ತಷ್ಟೇ ಅಲ್ಲ, ಈ ಜಿಲ್ಲೆಯ ನಾಡಿನ ಅನೇಕ ಜನ ಭಕ್ತಿಯನ್ನು ಅಂತಾರೆ. ಅವೆಲ್ಲ ಭಕ್ತಿಗೆ ಪೂರಕವಾದಂಥ ಅವರ ಭಕ್ತಿಯನ್ನು ವಿವೇಚನೆ ಮಾಡಲಿಕ್ಕೆ ಸಿಕ್ಕಂಥ ಒಳ್ಳೆಯ ಜಾಗ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ರಥೋತ್ಸವ ಸಮಿತಿಯವರು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದ್ದೇವೆ. ಇದರಿಂದ ದಾಂಡೇಲಿಯಾಗಿ ಸ್ಥಳ ಕೊಟ್ಟಂಥ ನಗರಸಭೆ ಎಲ್ಲ ಗೌರವಾನ್ವಿತ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ ಸಹಕರಿಸಿದಂಥ ಎಲ್ಲರಿಗೂ ನಾನು ಕೂಡ ಸಚಿವನಾಗಿ ಸರ್ಕಾರದ ಪರವಾಗಿ ಹಾರ್ದಿಕವಾದಂಥ ಶುಭಾಶಯವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪೂಜ್ಯ ಕಾಡಸಿದ್ದೇಶ್ವರಗಳು ತುಂಬ ದೂರದಿಂದ ಬಂದಿದ್ದಾರೆ. ನಿನ್ನೆ ಸಂಜೆ ತನಕ ಕೊಲ್ಲಾಪುರದಲ್ಲಿರ್ತಕ್ಕಂಥ ದೊಡ್ಡ ಸಮಾವೇಶ, ಈ ನಾಡಿನ ಮುಖ್ಯಮಂತ್ರಿಗಳು ಕೂಡ ಸಮಾವೇಶದಲ್ಲಿ ಭಾಗವಹಿಸಿದ್ದು. ಆ ಸಮಾವೇಶವನ್ನು ಮುಗಿಸಿ ಇಲ್ಲಿ ಬಂದು ಸಾನ್ನಿಧ್ಯ ವಹಿಸಿದ್ದಷ್ಟೇ ಅಲ್ಲ, ಆ ಮೂರ್ತಿ ಅನಾವರಣವನ್ನು ಮಾಡಿ ಸಮಾಜಕ್ಕೆ ಬಸವೇಶ್ವರನ ಸಂದೇಶವನ್ನು ಇವತ್ತು ಕಳಿಸಿಕೊಟ್ಟಿದ್ದಾರೆ. ಆ ಬಸವೇಶ್ವರನ ಸಂದೇಶ ಚಿರಕಾಲ ಉಳಿಬೇಕು, ಜಗತ್ತಿಗೆ ಅದೊಂದು ಆದರ್ಶವಾಗಿರ್ತಕ್ಕಂಥ ಸಂದೇಶ ಆಗಬೇಕು. ನಾವೆಲ್ಲರೂ ಬಸವೇಶ್ವರ ಅನುಯಾಯಿಗಳಾಗಿ ಈ ಬಸವೇಶ್ವರ ಮೂರ್ತಿಯ ಸ್ಥಾಪನೆಯ ಕೆಲಸದಲ್ಲಿ ನಿಮ್ಮ ಜೊತೆಗಿದ್ದು ಸಹಕರಿಸಿ, ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ನಿಮ್ಮ ಜೊತೆಗೆ ಇದಕ್ಕೆ ಏನೆಲ್ಲ ಆಗಬೇಕು ಅದನ್ನು ಕೂಡ ಮಾಡಿಕೊಡೋದಕ್ಕೆ ಸಿದ್ಧ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಾಜಿ ಶಾಸಕ ಸುನಿಲ್ ಹೆಗಡೆ ಶುಭ ಹಾರೈಸಿ ಮಾತನಾಡಿ ಬಸವೇಶ್ವರ ಸಮಿತಿಯ ಕಾರ್ಯ ಶ್ಲಾಘಿಸಿದರು. ಇವತ್ತಿನ ಸಮಾಜದಲ್ಲಿ ಅವರ ವಚನ ಪ್ರಕಾರ ಹೇಳುವುದಾದ್ರೆ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ನುಡಿಯುವ ತಕ್ಕದು ನಡೆಯ ಕಂಡೆಡೆ ಕೂಡಲ ಸಂಗಮನೊಳಗಿನಪ್ಪಯ್ಯ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಹೇಳುವುದೊಂದು ಮಾಡುವುದೊಂದು, ಹೇಳಿದಾಗೆ ಮಾಡಿದರೆ ಸಮಾಜದಲ್ಲಿ ಪರಿವರ್ತನೆ ಆಗಿ ಆ ಕೂಡಲ ಸಂಗಮನ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ ಅಂತ ಹೇಳ್ತಾರೆ. ಹೀಗಾಗಿ ಇವತ್ತಿನ ಈ ಯುಗದಲ್ಲಿ ರಾಜಕೀಯ ಕ್ಷೇತ್ರ ಇರಲಿ, ಸಾಮಾಜಿಕ ಕ್ಷೇತ್ರಗಳಿರಲಿ, ಯಾವುದೇ ಕ್ಷೇತ್ರಗಳಿರಲಿ, ನಮ್ಮ ನಡೆಗೆ ಮತ್ತು ನುಡಿಗೆ ಯಾವುದೇ ಅಂತರಗಳಿರುವುದಿಲ್ಲ, ಯಾವುದೇ ಸೌಮ್ಯತೆ ಇರುವುದಿಲ್ಲ. ನಡೆ ಒಂದು ಕಡೆ ಇರ್ತದೆ, ನುಡಿ ಒಂದು ಕಡೆ ಇರ್ತದೆ.
ಹೀಗಾದ್ರೆ ಖಂಡಿತವಾಗಿ ಬಸವಾದಿ ಶರಣರು ಈ ಸಮಾಜದಲ್ಲಿ ಕ್ರಾಂತಿ ಉಂಡುವ ಮಾಡಬಾರದು. 12ನೇ ಶತಮಾನದಲ್ಲಿ ಅವರು ಕ್ರಾಂತಿಯನ್ನು ಮಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಿಧಾನ ಪರಿಷತ್ನ ಮಾಜಿ ಸಭಾಪತಿ, ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ, ಬಸವಾದಿ ಶರಣರ ವಿಚಾರಗಳ ಮೂಲಕ ಪ್ರತಿಯೊಬ್ಬರೂ ಜೀವನ ಮೌಲ್ಯಗಳನ್ನು ಪಾಲಿಸಬೇಕು ಎಂದರು. ಬಸವಣ್ಣವರು ಅನುಭವ ಮಂಟಪ ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಿರಲಿಲ್ಲ. ಒಂದು 100-200 ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ನಾನು ಕೊಟ್ಟು ಬಂದೆ. ಮತ್ತು ಇದನ್ನು ನಾನು ಪ್ರಧಾನಮಂತ್ರಿಗಳಿಗೆ ಕೊಟ್ಟೆ. ಈಗ ಹೊಸದಾಗ ಪಾರ್ಲಿಮೆಂಟ್ ಭವನ ಕಟ್ಟಾಗಿದ್ದಾರೆ, ಅಲ್ಲೇ ಎಲ್ಲಾದರೂ ಒಂದು ಕಡೆ ಅನುಭವ ಮಂಟಪದ ಹೆಸರಿಡಿ ಅನ್ನುವಂಥ ಸಲಹೆಯನ್ನು 2 ಸಲ ನಾನು ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಿನಿ. ಭಾಳ ಮಾಡೋದು ಆಗ್ತಿದೆ ಅನ್ನುವಂಥ ನಂಬಿಕೆ ನಮಗಿದೆ. ಅಂಥದ್ದೆಲ್ಲ ಆಗಬೇಕು. ಮತ್ತು ಪ್ರಧಾನಮಂತ್ರಿ ಅನೇಕ ಸಲ ಹೇಳ್ಯಾರ ಇದ್ರ ಬಗ್ಗೆ, ಬಸವಣ್ಣನವ್ರ ಬಗ್ಗೆ ಹೇಳ್ಯಾರ. ನಾವು ಮಣ್ಣೋದಾಗ ನಿಮ್ಮ ಮಾಧ್ಯಮದಲ್ಲಿ ನೋಡಿರ್ಬೋದು. 4 ತಿಂಗಳು 4ನೇ ತಾರೀಕಿಗೆ ನಾವು ಲಂಡನ್ಗೆ ಹೋದಾಗ ಟೀಮ್ಸ್ ನದಿ ಮೇಲೆ ಬಸವಣ್ಣವ್ರ ಮಾಲೆ ಹಾಕಿ ಅವರಿಗೆಲ್ಲ ಗೌರವವನ್ನು ಸಲ್ಲಿಸಿ ಬಂದಿದ್ದೀವಿ. ಅದಕ್ಕೆ ಎಲ್ಲೆಲ್ಲಿ ನಾವು ಹೋಗ್ತೀವಿ ಅಲ್ಲಿ ಅನುಭವ ಮಂಟಪವನ್ನು ಮಾಡಬೇಕು ಅನ್ನುವಂಥ ಮಾತನಾಡಿದ್ದೆ. ಯಾಕಂದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಪಟೇಲ್ ವೃತ್ತದ ಬಳಿ ನಿರ್ಮಾಣಗೊಂಡ ಜಗದ್ಗುರು ಬಸವೇಶ್ವರರ ಪುತ್ಥಳಿ ಅನಾವರಣ ಸಂದರ್ಭದಲ್ಲಿ ಭಾಗವಹಿಸಿದ ಶಾಸಕ ಆರ್.ವಿ. ದೇಶಪಾಂಡೆಯವರು ಬಸವೇಶ್ವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಕಕ್ಕಮರಿ ಗುರುದೇವಾಶ್ರಮದ ಆತ್ಮಾನಂದ ಮಹಾಸ್ವಾಮಿಗಳು, ಜಮಖಂಡಿ ಗುರುದೇವಾಶ್ರಮದ ಹರ್ಷಾನಂದ ಸ್ವಾಮಿಗಳು, ವಿಜಯಪುರ ಜ್ಞಾನಯೋಗಾಶ್ರಮದ ಇಷ್ಟಲಿಂಗ ಸ್ವಾಮಿಗಳು, ನಿಪ್ಪಾಣಿ ಸಮಾಧಿ ಮಠದ ಸ್ವಾಮಿಗಳು, ಕಾಗವಾಡದ ಯತೀಶ್ವರಾನಂದ ಸ್ವಾಮಿಗಳು ಶುಭ ಹಾರೈಸಿದರು. ವಿಧಾನ ಪರಿಷತ್ ಸದಸ್ಯ ಎಸ್.ಬಿ. ಸಂಕನೂರು, ಯಲ್ಲಾಪುರದ ಮಾಜಿ ಶಾಸಕ ವಿ.ಎಸ್. ಪಾಟೀಲ್, ಸುಪ್ರದಾ ಕನ್ಸ್ಟ್ರಕ್ಷನ್ ಮಾಲಕ ಭುಜಂಗ ಶೆಟ್ಟಿ, ತ್ರಯಂಬಕ ಕನ್ಸ್ಟ್ರಕ್ಷನ್ ಮಾಲಕ ಟಿ.ಆರ್. ಚಂದ್ರಶೇಖರ್, ಸುವರ್ಣ ಆರ್. ಪಾಟೀಲ್, ನಗರಸಭಾ ಸದಸ್ಯರಾದ ನರೇಂದ್ರ ಚೌಹಾಣ್, ಪದ್ಮಜಾ ಜನ್ನು, ಬಸವೇಶ್ವರ ಸಮಿತಿ ಅಧ್ಯಕ್ಷ ಯು.ಎಸ್. ಪಾಟೀಲ್, ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ, ಖಜಾಂಚಿ ಕೆ.ಬಿ. ನಂಜುಂಡಪ್ಪ ಮುಂತಾದವರು ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮದಲ್ಲಿ ಬಸವೇಶ್ವರ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಬಸವನ ಕಾರಂಜಿಯನ್ನ ಉದ್ಘಾಟಿಸಿದರು. ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ, ವೆಸ್ಟ್ ಕೋಸ್ಟ್ ಕಾಗದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಹಾಗೂ ನಗರಸಭಾ ಸದಸ್ಯರು ಉಪಸ್ಥಿತರಿದ್ದರು. ಕುಮಟಾ-ಶಿರ್ಸಿ ರಾಷ್ಟ್ರೀಯ ಹೆದ್ದಾರಿಯು ಗ್ರಾಮೀಣ ಭಾಗದ ರಸ್ತೆಗಳಿಗಿಂತಲೂ ಕನಿಷ್ಠವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಆರೋಪಿಸಿದ್ದಾರೆ. ಕುಮಟಾದ ಕತಗಾಲದಲ್ಲಿ ಕರವೇದಿಂದ ರಸ್ತೆ ತಡೆ ಹಿಡಿದು ಪ್ರತಿಭಟಿಸಿ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯು ಪ್ರವಾಸೋದ್ಯಮದ ದೃಷ್ಟಿಯಿಂದ ಬೆಳೆಯುತ್ತಿದೆ. ಆದರೆ ಜಿಲ್ಲೆಗೆ ಬರುವ ಪ್ರವಾಸಿಗರಿಗೆ ಉತ್ತಮ ರಸ್ತೆಗಳು ಇಲ್ಲದಂತಾಗಿದೆ. ಕುಮಟಾ-ಶಿರ್ಸಿ ರಸ್ತೆಯಲ್ಲಿ 10 ಕಿಲೋಮೀಟರ್ ವೇಗದಲ್ಲಿ ಮಾತ್ರವೇ ವಾಹನವನ್ನ ಓಡಿಸಬೇಕಿದೆ. ಈ ಭಾಗದಲ್ಲಿ ಓಡಿದ ವಾಹನವು ಗ್ಯಾರೇಜ್ ಸೇರುವ ಪರಿಸ್ಥಿತಿ ಇದೆ. ಇಲ್ಲಿಯ ರಸ್ತೆಯು ತೀರಾ ಹದಗೆಟ್ಟಿದೆ ಎಂದು ಆರೋಪಿಸಿದರು. ಇನ್ನು 15 ದಿನಗಳಲ್ಲಿ ಕಾಮಗಾರಿಯನ್ನ ಪ್ರಾರಂಭಿಸದಿದ್ದಲ್ಲಿ ಹೋರಾಟವು ಉಗ್ರರೂಪವನ್ನ ಪಡೆದುಕೊಳ್ಳಲಿದ್ದು, ರಸ್ತೆಯ ಮೇಲೆಯೇ ಅಡುಗೆ ಮಾಡಲಿದ್ದೇವೆ, ದನಕರುಗಳನ್ನ ತಂದು ರಸ್ತೆಯಲ್ಲಿಯೇ ಕಟ್ಟಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಕುಮಟಾ-ಶಿರ್ಸಿ ರಸ್ತೆಯ ಅಭಿವೃದ್ಧಿಗೆ 100 ಕೋಟಿ ಹರಿದು ಬಂದಿದೆ. ಆದರೆ ಈ ಹಣದಿಂದ ಉತ್ತಮ ರಸ್ತೆ ಮಾಡಿಸುವಲ್ಲಿ ಸರ್ಕಾರ ಹಾಗೂ ಶಾಸಕರು ವಿಫಲರಾಗಿದ್ದಾರೆ. ಫಾರೆಸ್ಟ್ ಕ್ಲಿಯರೆನ್ಸ್ ಬಂದು 1.5 ವರ್ಷವೇ ಕಳೆದಿದೆ. ಆದರೂ ಇನ್ನೂ ಸರಿಯಾಗಿ ಕಾಮಗಾರಿಯನ್ನೇ ಪ್ರಾರಂಭಿಸದೆ ಅಲ್ಲಲ್ಲಿ ಕೆದರುವ ಕೆಲಸವನ್ನ ಮಾಡ್ತಿದೆ ಎಂದು ಆರೋಪಿಸಿದ್ರು. ಈ ಹಿಂದೆಗೆ ನಡೆದ ಬೊಗ್ರಿಬೈಲ್ ಸೇತುವೆ, ಐಗಳ ಕುರುವೆ ಸೇತುವೆ, ಗಂಗೆಕೊಳ್ಳ ಸೇತುವೆಗೆ ಸಂಪರ್ಕ ರಸ್ತೆಗೆ ಆಗಿಲ್ಲ. ಕುಮಟಾ-ಶಿರ್ಸಿ ರಸ್ತೆಯಂತೂ ಕಳೆದ 4 ವರ್ಷದಿಂದ ಇದೇ ಸ್ಥಿತಿಯಲ್ಲಿದೆ. ತಕ್ಷಣವೇ ಕುಮಟಾ-ಶಿರ್ಸಿ ರಸ್ತೆಯನ್ನ ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿದ್ರು. ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿಜಿ ಹೆಗಡೆ ಅಂತರವಳ್ಳಿ, ಜನರ ಸಲುವಾಗಿ ರಸ್ತೆಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಹೋರಾಟಕ್ಕಾಗಿ ಯಾವುದೇ ತ್ಯಾಗಕ್ಕೂ ಜೈಲಿಗೆ ಹೋಗಲು ಸಿದ್ಧರಿದ್ದೇವೆ ಎಂದರು. ಮುಖಂಡ ಉಪೇಂದ್ರ ಭಟ್ ಶಿರ್ಸಿ ಮಾತನಾಡಿ, ಕುಮಟಾ-ಶಿರ್ಸಿ ರಸ್ತೆಯ ಹೊಂಡದಿಂದ ಈ ಭಾಗದಲ್ಲಿ ವಾಹನ ಸವಾರರು ಓಡಾಡಲು ನರಕಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಎಂದರು. ಆರ್.ಎನ್. ಶೆಟ್ಟಿ ಕಂಪನಿಯ ಯೋಜನಾ ನಿರ್ದೇಶಕ ಬಿಆರ್ ಪಾಟೀಲ್, ಮರುಡಾಂಬರೀಕರಣಕ್ಕೆ ಅನುಮತಿಯನ್ನ ಪಡೆದು ಶೀಘ್ರವೇ ಕಾಮಗಾರಿ ನಡೆಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು. ಈ ಪ್ರತಿಭಟನೆಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಾನಂದ್ ವೆರಣೇಕರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಗೌಡ, ಮುಖಂಡರಾದ ಮಹೇಂದ್ರ ನಾಯ್ಕ್, ನಾಗು ಹಳ್ಳೇರ್, ಅರುಣ್ ಗೌಡ, ಪರಮಾನಂದ್ ಹೆಗಡೆ, ಎಂಎ ಭಟ್, ಪಾಂಡುರಂಗ ಪಟಗಾರ್, ಮೋಹನ್ ಪಟಗಾರ್, ಅಶೋಕ್ ಗೌಡ, ಬಲೀಂದ್ರ ಗೌಡ, ಜಗದೀಶ್ ನಾಯ್ಕ್ ಹಾಗೂ ಇತರರು ಹಾಜರಿದ್ದರು. ಸಿಪಿಐ ತಿಮ್ಮಪ್ಪ ನಾಯ್ಕ್, ಪಿಎಸ್ಐ ನವೀನ್ ನಾಯ್ಕ್ ಬಿಗಿ ಬಂದೋಬಸ್ತ್ ಒದಗಿಸಿದ್ದರು. ನಮ್ಮ ವಿರುದ್ಧ ಹತ್ತಿಕ್ಕೂ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕು ಆಡಳಿತವನ್ನು ಇಟ್ಕೊಂಡು ಇವತ್ತು ಇವ್ರು ಭ್ರಷ್ಟಾಚಾರವನ್ನು ಬಯಲಿಗೆಳಿತಾ ಇದ್ದೀನಿ ಅಂತೇಳಿ ಹಿಂಗೆ ಮಾಡಿ ಬಯಲಿಗೆಳಿತೇನೆ. ಒಂದು ಇಂಚಾಗಿ ಎಲ್ಲಿ ಜೈಲು ಕಳಿಸ್ತಾರ ನೋಡೋಣ. ಏನ್ರಿ ನಾಚಿಕೆ ಆಗಬೇಕು? ಸಾರ್ವಜನಿಕರ ಪರವಾಗಿ ನಾವು ಮಾಡ್ತಾ ಇರೋದು, ನಮ್ಮನೆ ಸ್ವಂತಕ್ಕಲ್ಲ.
ಜಾಲಾಡಿಸ್ಬಿಡ್ತೇನೆ ಒಬ್ಬೊಬ್ಬರದನ್ನ ಇತಿಹಾಸನ ಸ್ವಚ್ಛ ಮಾಡ್ಬಿಡೋಣ. ಕುಮಟ ನಮಗೂ ಇದಿದೆ, ಏನ್ರಿ ಮಾಡ್ತಾರೆ, ಸಹ ಒಂದಿನ ಬರ್ತದೆ. ಎಲ್ಲರೂ ಫಿಕ್ಸ್ ಮಾಡೋನ್ ದೇವ್ರಿದ್ದಾನೆ, ಇವ್ರೇನ್ ಫಿಕ್ಸ್ ಮಾಡ್ಬೇಕಾಗಿಲ್ಲ. ನಾಚಿಕೆ ಆಗ್ಬೇಕು ಈ ಶಾಸಕನಿಗೆ. ಅಧಿಕಾರಗಳನ್ನ ಇಟ್ಕೊಂಡು ನಾವು ಮೊನ್ನೆ 3 ಕಟ್ಟಿಗೆ ಕಳಿಸ್ಲಿಲ್ಲ, ಹಿಡಿತದಲ್ಲಿ ಇಟ್ಕೊಂತಾರೆ. ಇದೆಲ್ಲ ಶಾಸಕರ ಕುಮ್ಮಕ್ಕು. ಮಾರ್ಕೊಂಡ್ಬಿಟ್ಟಾರೆ ಶಾಸಕರು. ದುಡ್ಡು ಹೋಗ್ತದೆ ಮಾರ್ಕೊಂಡಿದ್ದಾರೆ. ನಾವು ನೋಡಿ ಹಿಂಗೆ ಮಾಡೋ ಸಚಿವರಿಗೆ ಕಪ್ಪು ಬಾವುಟ ತೋರಿಸಿದ್ದಾರೆ. ಅವರು ತಾಲೂಕು ಆಡಳಿತವನ್ನು ಕರೆಸಿ ಮಾತಾಡ್ಬೋದು. ಶಾಸಕರು ಮನೇಲಿ ಕೂತಿದ್ದು ಎಸಿ Rajalakshmi Jewelers, Gold Jewelry 916 BIS Hallmark, Natural Diamond Jewelry, Natural Gemstones. Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Akarsha Fabrics, all range of sarees specially for body shaping belt. Get exciting offers on this Diwali. VV Shirodkar Jewelers, Diamond, Gold, Silver, biggest jewelry showroom in Karwar. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಆತ್ಮೀಯರೇ, ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ? ಸ್ಥಳವನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ ತಾಲೂಕಿನ ಸರ್ಪನ್ಕಟ್ಟೆ, ರಾಷ್ಟ್ರೀಯ ಹೆದ್ದಾರಿಯಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ. 3 ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. 20 ಫೀಟ್ ಅಥವಾ 6 ಮೀಟರ್ ಅಗಲವಾದ ರಸ್ತೆ ಹೊಂದಿರುವ 2 ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು. ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ, ಶಾಲಾ ಕಾಲೇಜುಗಳು, ಪಟ್ಟಣ, ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944 875 6049. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Radalaya, Kajubag, Karwar. Bhuvana Ladies Beauty Parlor and Fish Spa, Kutino Road, Karwar. Specialist in all type of skin care, hair care, makeup and mehndi work. ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ. ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ. ನಮ್ಮಲ್ಲಿ ಫೇಶಿಯಲ್, ಬ್ಲೀಚ್, ವ್ಯಾಕ್ಸ್, ಮ್ಯಾನಿಕ್ಯೂರ್, ಪೆಡಿಕ್ಯೂರ್, ಹ್ಯಾಂಡ್ ಕ್ಲೀನಪ್, ಫಿಶ್ ಸ್ಪಾ, ಹೇರ್ ಸ್ಮೂಥಿಂಗ್, ಫುಲ್ ಬಾಡಿ ಬ್ಲೀಚ್, ಫುಲ್ ಬಾಡಿ ವ್ಯಾಕ್ಸ್, ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು. ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ. ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ ಕುಟಿನೋ ರೋಡ್, ಕಾರವಾರ.
ಮೊಬೈಲ್ ಸಂಖ್ಯೆ 9972764662.